will discuss about subject maths for class 5 and welcome to Genius Central School, Davangere. The chapter number 1 in mathematics, looking back. What is meant by looking back? Looking back means, so what we have studied in the 4th standard, that will be looking back. ನಾವು 4ನೇ ತರಗತಿಯಲ್ಲಿ ಏನು ಓದಿರ್ತವಲ್ಲ ಅದನ್ನು ಪುನರ್ಮನನ ಮಾಡೋದನ್ನ ನಾವು ಲುಕಿಂಗ್ ಬ್ಯಾಕ್ ಅಂತ ಕರಿತೀವಿ, ಅಂದರೆ ಬಿಟ್ಸ್ ಕೋರ್ಸ್ ಅಂತ ಕರಿತೀವಿ. ಅಂದರೆ ಇದು ನಿಮ್ಮ ಚಾಪ್ಟರ್ ನಂಬರ್ 1 ನಲ್ಲಿ ಲುಕಿಂಗ್ ಬ್ಯಾಕ್ ಅಂದರೆ 4ನೇ ತರಗತಿಯಲ್ಲಿ ಏನು ಓದಿರೋ ಪೋರ್ಷನಲ್ಲಿ ಅದನ್ನು ಪುನಃ ನೆನಪಿಸೋದು. ಇದರಲ್ಲಿ ಫಸ್ಟ್ ನ್ಯೂಮರೇಷನ್ ಆನ್ ನೊಟೇಷನ್ಸ್ ಅಂತ ಇದೆ. ಫಸ್ಟ್ ಹೆಡ್ಲೈನ್ ನ್ಯೂಮರೇಷನ್ ಆನ್ ನೊಟೇಷನ್. ವಾಟ್ ಈಸ್ ಮೆಂಟ್ ಬೈ ನ್ಯೂಮರೇಷನ್ಸ್ ಆನ್ ನೊಟೇಷನ್ಸ್? So you already know that numerations or notations means the symbol used to represent a number. The symbol or number, symbol or number, other symbols used, symbols are used to represent numbers. Used to represent numbers are called numerals. Numerals ಏನಪ್ಪ? ಅಂಕೆ ಸಂಖ್ಯೆಗಳು ಅಂತ ಕರೀತಾರೆ ಕನ್ನಡದಲ್ಲಿ. So what is numerations or numbers ಅಂದ್ರೆ symbols are used to represent numbers are called ನ್ಯೂಮರಲ್ಸ್. ಅಂದರೆ ನಂಬರ್ಸ್ ಅನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಉಪಯೋಗಿಸುವಂತ ಸಿಂಬಲ್ಗಳಿಗೆ ನಾವೇನು ಕರಿತೀವಪ್ಪ? ನಾವು ನ್ಯೂಮರಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಈಗ 5 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 5 ಅನ್ನೋದು ಸಿಂಬಲ್ ಅಷ್ಟೇ. ಏನು ತೋರಿಸ್ತದೆ? ನಂಬರ್ 5 ಅನ್ನು ತೋರಿಸುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಎ ನ್ಯೂಮರಲ್ಸ್. 5 ಆಗಿರ್ಬೋದು. ಅದಕ್ಕೆ ಹಿಂಗೂ ಉಪಯೋಗಿಸ್ತೀವಿ. ವಿ ನಮ್ಮ ರೋಮನ್ ನ್ಯೂಮರಲ್ಸ್ ಅಲ್ಲಿ ವಿ ಅಂತ ಉಪಯೋಗಿಸ್ತೀವಿ, ಹೌದಾ? ಇದು ರೋಮನ್ ನ್ಯೂಮರಲ್ಸ್, ಇದು ಇಂಡೈರೆಕ್ಟ್ ನ್ಯೂಮರಲ್ಸ್. ಅಥವಾ 8 ನೋಡಿ, ಇದು 8 ಅನ್ನೋದು ಸಿಂಬಲ್. ಆ ಸಿಂಬಲ್ ಏನು ತೋರಿಸುತ್ತೆ? ಏನು ನಿಂಬಲ್ ತೋರಿಸುತ್ತೆ? 8 ನಂಬರ್ ತೋರಿಸುತ್ತೆ. ಸೊ ಹೀಗೆ 5 ಆಗಿರ್ಬೋದು, ವಿ 8 9 10 13 15 100 ದೀಸ್ ಆರ್ ಕಾಲ್ಡ್ ಆಸ್ ನ್ಯೂಮರಲ್ಸ್ ಅಂತ ಕರೀತಾರೆ. ಅಂಡರ್ಸ್ಟ್ಯಾಂಡ್? ಈ ನ್ಯೂಮರಲ್ಸ್ ಅಲ್ಲಿ ನಿಮಗೆ ಮತ್ತೆ ಅನೇಕ ವಿಧಗಳು ಬರ್ತದೆ. ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ನ್ಯೂಮರಲ್ಸ್ ದೇರ್. ಅಕಾರ್ಡಿಂಗ್ ಟು ಯುವರ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ನಂಬರ್ 5, ಕೌಂಟಿಂಗ್ ನಂಬರ್ಸ್ ಅಂತ ಕರೀತಾರೆ. ವಾಟ್ ಈಸ್ ಮೆಂಟ್ ಬೈ ಕೌಂಟಿಂಗ್ ನಂಬರ್ಸ್? ಕೌಂಟಿಂಗ್ ಅಂದರೆ ಎಣಿಕೆಯ ಸಂಖ್ಯೆಗಳು, ಎಣಿಕೆ ಮಾಡುವ ಸಂಖ್ಯೆಗಳು. ಎಕ್ಸಾಂಪಲ್ ಯಾವಪ್ಪ? ದ ನಂಬರ್ಸ್ 1 2 3 4 5 6 7 8 9 10 and so on are called counting numbers. ಇದಕ್ಕೆ ಕೌಂಟಿಂಗ್ ನಂಬರ್ಸ್ ಅಂತ ಕರೀತಾರೆ. ಯಾವುದನ್ನ ಎಣಿಕೆ ಮಾಡೋಕ್ಕೆ ಸಾಧ್ಯ ಇದೆಯೋ, ಯಾವುದನ್ನು ಎಣಿಸೋದಕ್ಕೆ ಸಾಧ್ಯ ಇದೆಯೋ ಅದನ್ನು ಕೌಂಟಿಂಗ್ ನಂಬರ್ ಅಥವಾ ಎಣಿಕೆ ನಂಬರ್ ಅಂತ ಕರೀತಾರೆ, ಎಣಿಕೆ ಸಂಖ್ಯೆಗಳು ಅಂತ ಕರೀತಾರೆ. ಇನ್ನೊಂದು ಬರುತ್ತೆ ಓಲ್ ನಂಬರ್ಸ್ ಅಂತ ಬರುತ್ತೆ. ನೋಡಿ, ಕೌಂಟಿಂಗ್ ನಂಬರಿಗೂ ಓಲ್ ನಂಬರಿಗೂ ಡಿಫ್ರೆನ್ಸ್ ಏನಪ್ಪ ಅಂದರೆ, ಕೌಂಟಿಂಗ್ ನಂಬರಲ್ಲಿ 1 2 3 ಇರುತ್ತೆ. ಇದು ಓಲ್ ನಂಬರ್ಸ್ ಅಲ್ಲಿ 0 ಇನ್ಕ್ಲೂಡ್ ಆಗುತ್ತೆ. ವೆನ್ 0 ಇನ್ಕ್ಲೂಡೆಡ್ ಟು ಕೌಂಟಿಂಗ್ ನಂಬರ್ಸ್, ವೆನ್ 0 ಇನ್ಕ್ಲೂಡೆಡ್ ಟು ಕೌಂಟಿಂಗ್ ನಂಬರ್ಸ್, ದೆನ್ ದ ನಂಬರ್ಸ್ ಆರ್ ಕಾಲ್ಡ್ ಓಲ್ ನಂಬರ್ಸ್. ದ 0 ಈಸ್ ಇನ್ಕ್ಲೂಡೆಡ್ ಇನ್ ದ ಕೌಂಟಿಂಗ್ ನಂಬರ್ಸ್. ಕೌಂಟಿಂಗ್ ನಂಬರ್ಸ್ 0 ಇನ್ಕ್ಲೂಡ್ ಆಗಲ್ಲ, ಬಟ್ 0 ಇನ್ಕ್ಲೂಡ್ ಆಗಲ್ಲ. ನಾವು ಓಲ್ ನಂಬರ್ಸ್ ಅಂತ ಕರಿತೀವಿ. ಇದಕ್ಕೆ ಓಲ್ ನಂಬರ್ಸ್ ಯಾವುದು? 0 1 2 3 4 5 6 7 8 9 10 and so on are called whole numbers. These are called different types of numerals. Understand? Next, how to represent the numbers. So represent ಮಾಡೋದು ಹೇಗೆ numbers ಅಂತ? Representation of numbers. There are 3 ways are used to represent the numbers. Numbers ಅನ್ನು represent ಮಾಡೋದಕ್ಕೆ ನಾವು 3 ವಿಧಗಳನ್ನು ತಗೋತೀವಿ. ಯಾವ್ಯಾವುದಪ್ಪ ಅಂದರೆ, ಒಂದು ಅಬಕಾಸ್, ನಿಮಗೆಲ್ಲ ತಕ್ಷಣ ಅಬಕಾಸ್. ಇನ್ನೊಂದು ಪ್ಲೇಸ್ ವ್ಯಾಲ್ಯೂ ಚಾರ್ಟ್,
place value chart. Third one, expanded form. Expanded form. These are the three ways are used to represent the numbers. Numbers represent ಮಾಡಕ್ಕೆ ಈ ಮೂರು ವಿಧಾನ ಇರುತ್ತೆ. ಅಬಕಾಸ್ ಹೆಂಗಿರುತ್ತೆ ಹೀಗಿರುತ್ತೆ. ಹಿಂದೆ ನೋಡಿದ್ದೀವಲ್ಲ ones, tens, hundreds. ಇಲ್ಲೊಂದು ತಂತಿರುತ್ತೆ, ಇಲ್ಲೊಂದು ತಂತಿರುತ್ತೆ. ಸ್ಪೈಕ್ಸ್ ಅನ್ನು ಅದಕ್ಕೆ ಹಾಕ್ತಾರೆ. ಸಪೋಸ್ ಎಕ್ಸಾಂಪಲ್ ಈಗ ನಾನು 324 ತಗೊಂತೀವಿ. 324 ಅಂತ ತಗೊಂಡ್ರೆ the 4 is in ones place, ಕರೆಕ್ಟ್? ಅಲ್ಲಿ 4 ಸ್ಪೈಕ್ಸ್ ಅನ್ನ ಹಾಕ್ತೀವಿ. ಅದಕ್ಕೆ 2 ಎಲ್ಲಿದೆ ನೋಡಿ, ಇದು ones ಪ್ಲೇಸ್, ಇದು ಟೆನ್ಸ್ ಪ್ಲೇಸ್, ಇದು 100 ಪ್ಲೇಸ್. 2 ಎಲ್ಲಿದೆ? ಟೆನ್ಸ್ ಪ್ಲೇಸ್ ಇದೆ. 2 1 2 ಸ್ಪೈಕ್ಸ್ ಅನ್ನು ಪುಟ್ ಅಪ್ ಮಾಡಿ. ಇಲ್ಲಿ 100 ಪ್ಲೇಸ್ 3. ದಿಸ್ ಇಸ್ ಕಾಲ್ಡ್ ಆಸ್ ಅಬಕಾಸ್ ಮೆಥಡ್ ಅಂತ ಕರೀತಾರೆ. ಸೊ ones ಪ್ಲೇಸ್ 4, ಟೆನ್ಸ್ ಪ್ಲೇಸ್ 2 ನಂಬರ್, 100 ಪ್ಲೇಸ್ 3 ನಂಬರ್ಸ್. ಕರೆಕ್ಟ್? ದೆನ್ ಪ್ಲೇಸ್ ಯೂನಿಟ್ ಚಾರ್ಟ್ ಬರೆಯೋದು ಹೇಗೆ? ನಿಮಗೆ ಹೋಗಿದೆ ಪ್ಲೇಸ್ ಯೂನಿಟ್ ಚಾರ್ಟ್ ಏನು ಬರ್ತಪ್ಪ? ಏನು ಬರುತ್ತೆ? ones ಅನ್ನು ಯೂನಿಟ್ ಪ್ಲೇಸ್ ಅಂತ ಕರೀತಾರೆ, 10th ಪ್ಲೇಸ್ ಅಂತ ಕರೀತಾರೆ, 100 ಪ್ಲೇಸ್ ಅಂತ ಕರೀತಾರೆ, 1000 ಪ್ಲೇಸ್ ಅಂತ ಕರೀತಾರೆ, 10,000 ಪ್ಲೇಸ್ ಅಂತ ಕರೀತಾರೆ ಅಲ್ವಾ? ದಿಸ್ ಇಸ್ ಕಾಲ್ಡ್ ಪ್ಲೇಸ್ ಯೂನಿಟ್ ಚಾರ್ಟ್. ಈ ಪ್ಲೇಸ್ ಯೂನಿಟ್ ಚಾರ್ಟ್ ಯಾಕೆ ಏನಾಗುತ್ತೆ? the 4 is ones place, 10s in 2 place, 3 is 100 place. Understand? ಇದೇನಂತ ಬರೆಯೋದು ವರ್ಡ್ಸ್ ನಲ್ಲಿ? how to write down in the words? 3 is 100 place, so 300. THRRE 300. 2 ಎಲ್ಲಿದೆ? 10th place ಇದೆ, 4 ಎಲ್ಲಿದೆ? 1st place ಇದೆ. 2 10th place 20. 2 10th place 2 20 ಅಂತ 20. 24. 4 is unit place. ಅಂದ್ರೆ ಏನು ತಗೋಬೋದಲ್ಲ? 324 ಅಂತ ತಗೋಬಹುದು. ಕರೆಕ್ಟ್? ದಿಸ್ ಇಸ್ ಕಾಲ್ಡ್ ವರ್ಡ್ಸ್ ನಂಬರ್. ಎಕ್ಸ್ಪ್ಯಾಂಡ್ ಫಾರ್ಮ್ ಬರೆದಿದೆ. The 3 is 100 place, so 3 is 100 plus 2 is 10th place, 10th place 20 plus 4 is 1st place 4. This is called as a expanded form. Understand? This is called compact form. This is called abacus. This is called place unit chart. This is called expanded form. These are the three ways to represent the numbers. Understand? Okay. Thank you. And now, what is the homework for today? Self practice ಅಂತ ಪೇಜ್ ನಂಬರ್ ನಿಮಗೆ 83 ಇದೆ. Fill in the blanks ಅಂತ ಇದೆ ನೋಡಿ. Fill in the blanks. Look here. The smallest counting number is dash. ಅತ್ಯಂತ ಸಣ್ಣ ಕೌಂಟಿಂಗ್ ನಂಬರ್ ಯಾವುದು? 1. ಸ್ಮಾಲೆಸ್ಟ್ ಹೋಲ್ ನಂಬರ್ ಯಾವುದು? 0. 13,586 ಈಸ್ ರಿಟರ್ನ್ ಆ್ಯಸ್. ಇದನ್ನ ನೀವು ವರ್ಡ್ಸ್ನಲ್ಲಿದೆ, ಇದನ್ನು ನೀವು ನ್ಯೂಮರ್ಸ್ ಬರೀಬೇಕು. ದ ಪ್ಲೇಸ್ ವ್ಯಾಲ್ಯೂ ಆಫ್ ದ ಡಿಜಿಟ್ ಅಟ್ ಡ್ಯಾಶ್ ಪ್ಲೇಸ್ ಈಸ್ ದ ಸೇಮ್ ಆ್ಯಸ್ ಇಟ್ಸ್ ಪ್ಲೇಸ್ ವ್ಯಾಲ್ಯೂ. ಅಂದರೆ ಪ್ಲೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ ಆಫ್ ದ ಡಿಜಿಟ್ಸು ಮತ್ತು ಪ್ಲೇಸ್ ವ್ಯಾಲ್ಯೂ ಆಫ್ ದ ಡಿಜಿಟ್ಸು ಸೇಮ್ ಇರೋದು ಯಾವುದಿದೆ ಅದನ್ನು ನೀವು ಬರೀಬೇಕು. ಯಾವುದು ಇದೆ? ಪ್ಲೇಸ್ ವ್ಯಾಲ್ಯೂನು ಸೇಮ್ ಇರಬೇಕು, ಪ್ಲೇಸ್ ವ್ಯಾಲ್ಯೂನು ಸೇಮ್ ಇರಬೇಕು. ಅದು ಯಾವುದಪ್ಪ? 0 ಅಲ್ವಾ? ನೆಕ್ಸ್ಟ್ 7 ಈಸ್ ದ ಡ್ಯಾಶ್ ಪ್ಲೇಸ್ ಇನ್ 79,325. ಇಲ್ಲಿ 7 ಅನ್ನೋದು ಯಾವ ಪ್ಲೇಸ್ಗಿದೆ? 5 ಯೂನಿಟ್ ಪ್ಲೇಸು, 2 ಟೆನ್ಸ್ ಪ್ಲೇಸು, 3 100 ಪ್ಲೇಸು, 9 10,000 ಪ್ಲೇಸು, 1000 ಪ್ಲೇಸು, 7 10,000 ಪ್ಲೇಸು. ಸೊ 7 ಈಸ್ ಅಟ್ ದ 10,000 ಪ್ಲೇಸ್ ಅಂತ ಬರೀಬೇಕು. ನೆಕ್ಸ್ಟ್ ದ ಪ್ರಿಡೆಸೆಸರ್ಸ್ ಆಫ್ ದ ಸಕ್ಸಸರ್ ಆಫ್ ದ ಲಾರ್ಜೆಸ್ಟ್ 4 ಈಸ್ ನಂಬರ್. ಲಾರ್ಜೆಸ್ಟ್ 4 ಈಸ್ ನಂಬರ್ನಲ್ಲಿ ನೀವು ಬರೀಬೇಕಾಗುತ್ತೆ. Write second line, write page number 84, write each of the following numbers in words. 95,803 ಇದು ನ್ಯೂಮರ್ಸ್ ಇದೆ, ಅದನ್ನು ನೀವು ವರ್ಡ್ಸಲ್ಲಿ 95,803 ಅಂತ ಬರೀರಿ. 80,780 ಇಲ್ಲಿ ಯೂನಿಟ್ 10 100 1000 10,000 ಲ್ಯಾಕ್ಸ್ 9 ಲ್ಯಾಕ್ಸ್ 800 ಇಲ್ಲಿ 7 ಲ್ಯಾಕ್ಸ್ 99,777 ಅಂತ ಬರೀರಿ. ನೆಕ್ಸ್ಟ್ ಥರ್ಡ್ ಮೈನ್, ರೈಟ್ ದಿ ಫಾಲೋಯಿಂಗ್ ನಂಬರ್ ನೇಮ್ಸ್ ಇನ್ ನ್ಯೂಮರಲ್ಸ್. ಇಲ್ಲಿ ಎ ಪಾರ್ಟ್ ನಂಬರ್ ನೇಮ್ಸ್ ಇದೆ, ಬಿ ಪಾರ್ಟ್ ನ್ಯೂಮರಲ್ ಇದೆ. ಇಲ್ಲಿ ವರ್ಡ್ಸ್ನ ಕೊಟ್ಟಿದ್ದಾನೆ 54,709, ಇಲ್ಲಿ 54,709 ಅಂತ ಬರೀರಿ. 87,060 ಇದನ್ನು ನಂಬರ್ಸಲ್ಲಿ ಬರೀರಿ. ಅದೇ ರೀತಿ ಸಿ ಡಿ ಮಾಡಿ. ಫೋರ್ತ್ ಮೈನ್, ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 9 ಇನ್ ದ ಫಾಲೋಯಿಂಗ್ ನಂಬರ್. ಈ ಕೆಳಗೆ ಕೊಟ್ಟೋರಲ್ಲಿ 9 ಯಾವ ಪ್ಲೇಸ್ ಇದೆ ಬರೀಬೇಕು. ಎಕ್ಸಾಂಪಲ್ ನೋಡಿ, ಇಲ್ಲಿ 9 ಯಾವ ಪ್ಲೇಸ್ ಆಗಿದೆ? ಯೂನಿಟ್ 10 100 1000, 9 ಈಸ್ ಅ 1000 ಪ್ಲೇಸ್. ಇಲ್ಲಿ 9 ಈಸ್ ದ ಯೂನಿಟ್ ಪ್ಲೇಸ್ ದ ಒನ್ಸ್ ಪ್ಲೇಸ್. ಇಲ್ಲಿ 9 ಟೆನ್ಸ್ ಪ್ಲೇಸ್. ಇಲ್ಲಿ 9 100 ಪ್ಲೇಸ್.
Find the fifth line. Find the difference between the place value of 2 4s in 60,474. ಇದು ಪ್ಲೇಸ್ ವ್ಯಾಲ್ಯೂನ ಡಿಫ್ರೆನ್ಸನ್ನು ನೀವು ಬರಿತಾ ಹೋಗ್ರಿ. ಅರೇಂಜ್ ದಿ ಫಾಲೋಯಿಂಗ್ ನಂಬರ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಂದರೆ ಏರಿಕೆ ಕ್ರಮದಲ್ಲಿ ಬರೀ ಚಿಕ್ಕದಿಂದ ದೊಡ್ಡದು ಬರೀಬೇಕು. ಅರೇಂಜ್ ದಿ ಫಾಲೋಯಿಂಗ್ ನಂಬರ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್ ಅಂದರೆ ಏನು ಬರೀಬೇಕು, ದೊಡ್ಡದಿಂದ ಚಿಕ್ಕದನ್ನು ಬರೀಬೇಕು. ಕೌಂಟಿಂಗ್ ಬೈ 5 ರೈಟ್ ದಿ ನಂಬರ್ಸ್ ಫ್ರಮ್ 8273 to 8743ಗೆ ಕೌಂಟಿಂಗ್ ಮಾಡಿ. ಫಾರ್ಮ್ ದಿ ಲಾರ್ಜೆಸ್ಟ್ ಅಂಡ್ ಸ್ಮಾಲೆಸ್ಟ್ ಪಾಸಿಬಲ್ ನಂಬರ್ಸ್ ಮೇಡ್ ಫ್ರಮ್ ಈಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ ಡಿಜಿಟ್ಸ್. ಈ ಗ್ರೂಪ್ ಡಿಜಿಟ್ಸ್ ಉಪಯೋಗಿಸ್ಕೊಂಡು ಒಂದು ಸ್ಮಾಲೆಸ್ಟ್ ನಂಬರು, ಒಂದು ಬಿಗ್ಗೆಸ್ಟ್ ನಂಬರನ್ನು ನೀವು ಫಾರ್ಮೇಷನ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಥ್ಯಾಂಕ್ ಯು.